ಬಿಜೆಪಿಯಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಪ್ರಾರಂಭವಾಗಿದೆ. ನಿನ್ನೆ ದಿನ ಕೆಎಸ್ ಈಶ್ವರಪ್ಪನವರು ಬಿಎಸ್ವೈ ಕುಟುಂಬದವರ ವಿರುದ್ಧ ಆರೋಪವನ್ನ ಮಾಡಿದ್ರು. ಅದಕ್ಕೆ ಇಂದು ಬಿವೈ ರಾಘವೇಂದ್ರ ಅವರು ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರಿಬ್ರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಅವಶ್ಯಕತೆ ಇಲ್ಲ ಅಂದ್ರೆ ಯಾಕೆ ಬೆದರಿಕೆ ಹೊಟ್ಟಿದ್ರು? ಕಣ್ಣೀರು ಯಾಕೆ ಹಾಕಿದ್ರು ಸಾಧು ಸಂತರಿಗೆ? ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಕಾರ್ಯಕರ್ತರಿಗೆ ಮನೆ ಹೋಗ್ತಾರೆ. ಇವತ್ತೊಂದು ಫೋಟೋ ಬಂದಿದೆ, ನೀವು ನೋಡಿರ್ಬೋದು. ರಘುನಾಯ್ಡು ಅಂತ ನಮ್ಮ ಒಳ್ಳೆ ಕಾರ್ಯಕರ್ತ, ಅವ್ರ ಮನೆ ನೆನ್ನೆ ಹೋಗಿದ್ದಾರೆ. ಅವ್ರ ಮನೆಗೆ ಹೋಗಿ ಇಡೀ ಕುಟುಂಬದ ಜೊತೆ ನಿಂತ್ಕೊಂಡು ಫೋಟೋ ತಕ್ಕೊಟ್ಟಿದ್ದಾರೆ. ಏನು ಆ ಫೋಟೋ ಪೇಪರಲ್ಲಿ ಬಂದಿದೆ. ಯಾಕೆ? ರಘುನಾಯ್ಡು ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಜೊತೆಗೆ ಇರೋದು ಅಂತ. ಅದೇ ರಾಘುನಾಯ್ಡು ಬಂದು ಇವತ್ತು ನನಗೆ ಬೆಂಬಲ ಕೊಟ್ಟು ಇವತ್ತು ಭಾಷಣ ಮಾಡಿದ್ರು. ಈ ರೀತಿ ಅನೇಕ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ. ನಿನಗೆ ಕಾರ್ಪೊರೇಟರ್ ಮಾಡ್ತೀವಿ, ಒಂದು ವಾರ್ಡಿಗೆ ಒಂದೇ ಸೀಟ್ ಅಲ್ವಾ? 10 ಜನಕ್ಕೆ ಹೇಳ್ತಾರೆ ನಿಂಗೆ ಕಾರ್ಪೊರೇಟರ್ ಮಾಡ್ತೀವಿ ನನ್ನ ಜೊತೆ ಬಾ ಅಂತ. ಇಷ್ಟು ಸುಳ್ಳು. ಈಗ ನನ್ನ ಮಗನಿಗೆ MP ಮಾಡ್ತೀನಿ, ಹಾವೇರಿಯಿಂದ ಟಿಕೆಟ್ ಕೊಡ್ತೀನಿ, ಗೆಲ್ಲಿಸ್ತೀನಿ, ಅದೊಂದು ಸುಳ್ಳೆ. ಇಂಥ ಸುಳ್ಳು ಎಲ್ಲ ಕಡೆನೂ ಹೇಳ್ತೀನಿ. ನಿಂಗೆ MLC ಮಾಡ್ತೀವಿ ಅಂತ 10 ಜನಕ್ಕೆ ಹೇಳ್ತಾರೆ, ನಿನ್ನ ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ 10 ಜನಕ್ಕೆ ಹೇಳ್ತಾರೆ. ಹೀಗೆ ಸುಳ್ಳಿನ ಸರದಾರ ಯಡಿಯೂರಪ್ಪನವರು. ಅವರು ಇವು ಶಿವಮೊಗ್ಗ ನಗರದ ಎಲ್ಲ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಕರೆದು ನಮ್ಮ ಜೊತೆಗೆ ಇರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಆ ಕಾರ್ಯಕರ್ತರು ಕೆಲವರು ಹೋಗ್ತಾರೆ ಮತ್ತು ಕೆಲವರು ವಾಪಸ್ ಬರ್ತಾರೆ. ಇದು ನಡೀತಾ ಇದೆ. ನಾನು ಅದಕ್ಕೋಸ್ಕರ ಸಾಧು ಸಂತರಿಗೆ ಇವರು ಎದುರಿಸಿಲ್ಲ ಅಂತ ಹೇಳಿದ್ದಾರೆ. ನನ್ನ ಜೊತೆಗೆ ಯಾರು ಪತ್ರಕರ್ತರು ಬನ್ನಿ, ಕರ್ಕೊಂಡು ಅವ್ರ ಹತ್ರ ಹೇಳಿಸ್ತೀನಿ. ಅವರ ಬಂಡಾಯ ಯಡಿಯೂರಪ್ಪನ ಕುಟುಂಬದ ವಿರುದ್ಧ ಅಲ್ಲ, ಅವರ ಬಂಡಾಯ ನಮ್ಮ ಕೇಂದ್ರದ ಹೈಕಮಾಂಡ್ ವಿರುದ್ಧನೇ. ಅದನ್ನ ನೇರವಾಗಿ ಹೇಳಿದೆ. ವಿಜಯಣ್ಣನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು, ಯಡಿಯೂರಪ್ಪನವ್ರ ಕುಟುಂಬದಿಂದ ಈ ರೀತಿ ಆಗಿದೆ ಅಂತ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನೇನು ತಪ್ಪು ಮಾಡಿ ದೇವ್ರು ನೋಡ್ಕೊಂತ ನಿನ್ನೆ ಸುಳ್ಳು ಆರೋಪ ತನ್ಮನುಷ್ಯದ ಈಶ್ವರಪ್ಪನವರು ಕಚೇರಿಯನ್ನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಸುಳ್ಳು ಆರೋಪ ಮಾಡಿದ್ರು. ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ. ಒಂದು ಉದಾಹರಣೆ, ಗುರುಗಳಿಗೆ ನಾನು ಕಣ್ಣೀರು ಹಾಕ್ಸಿದ್ದೀನಿ ಅಂತ ಹೇಳಿ ಏನಾದ್ರು ತೋರಿಸಿದರೆ ಅವ್ರು ಬಂದು ಚಂಡುಗುತ್ತಿ ಬಂದು ಗಂಟೆ ಹೊಳಿ. ಹಾಗಾಗಿ ಚುನಾವಣಾ ಪ್ರಚಾರಕ್ಕೋಸ್ಕರ ಒಂದು ಪ್ರಜ್ಞಾವಂತ ಮತದಾರ ಇರುವಂತ ಶಿವಮೊಗ್ಗ ಕ್ಷೇತ್ರ, ಇಲ್ಲಿ ಸುಳ್ಳನ್ನ ಹೇಳಿ ಮಾಡೋಕ್ಕಿಂತ ನಿಮ್ ಸಾಧನೆಯನ್ನ ಹೇಳ್ಕೊಂಡು ಮಾಡಿ. ಇವತ್ತು ನಾವು ಶ್ವೇತಪತ್ರವನ್ನು ಹೊರಡ್ಸಕ್ಕೆ ನಾವು ತಯಾರಿದ್ದೀವಿ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಜಪ ಅಭ್ಯರ್ಥಿ ಗೆದ್ದೋದಾಗ ಮಾತ್ರ ಮೋದಿಜಿಯವರ ಪರವಾಗಿ ಮತ ಚಲಾವಣೆ ಆಗ್ಲಿಕ್ಕೆ ಕೈ ಸೇರುತ್ತೆ ಹೊರತು ಇಲ್ಲಿ ಯಾರೋ ಗೆದ್ದು ನಾನು ಮೋದಿ ಫೋಟೋ ಹಾಕೊಂಡು ನಾನು ಕೂಡ ಇದು ಮಾಡ್ತೀನಿ, ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ ಅಂದೆ. ಹಾಗಾಗಿ ಅವರ ಉದ್ದೇಶ ಇವತ್ತು ಭಾಜಪ ಅಭ್ಯರ್ಥಿಯನ್ನ ಕಟ್ಟಾಕುವಂಥದ್ದು ಏನಿದೆ, ನಮ್ಮ ಸ್ವಾಭಿಮಾನಿ ಭಾಜಪದ ಕಾರ್ಯಕರ್ತರು ದೇಶ ಮುಖ್ಯ ಸಂಘಟನೆ ಮುಖ್ಯ ಅಂತ ಹೇಳ್ಕೊಟ್ಟಿದ್ರು. ಅದೇ ಕಾರ್ಯಕರ್ತರು ಅವರ ತಪಸ್ಸಿನ ಪ್ರತಿಫಲದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಹೆಚ್ಚಿನ ಅಂತರದಿಂದ ನಿಮ್ ರಾಘಣ್ಣಂಗೆ ಆಶೀರ್ವಾದನ ಮಾಡ್ತಾರೆ. ಮೋದಿಜಿಯವರ ಒಂದು ಪ್ರತಿನಿಧಿಯಾಗಿ ಕಳಿಸುವಂತ ಪ್ರಯತ್ನ ಶಿವಮೊಗ್ಗ ಕ್ಷೇತ್ರ ಆ ತಾಯಿ ಚಂದ್ರಗುತ್ತಿ ಆಶೀರ್ವಾದ ಮಾಡ್ತಾರೆ ಅಂತ ನಾವು 100% ವಿಶ್ವಾಸ.